ಸೊ ಅವ್ರೇನಂತ ಇದ್ದಾರೆ, ADP ಅವರು ಹೋಗ್ಬಿಟ್ಟಿದ್ದಾರೆ ಈಗ ಪ್ರಾಜೆಕ್ಟ್. ರಾಯಚೂರು ನಗರಸಭೆಯಲ್ಲಿ ಇಂದು ಸಾಮಾನ್ಯ ಸಭೆ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರ ನೇತೃತ್ವದಲ್ಲಿ ನಡೆಯಿತು. ಈ ವೇಳೆ ಸಾಮಾನ್ಯ ಸಭೆಯಲ್ಲಿ ಸಾಕಷ್ಟು ರೀತಿಯ ಒಂದು ಸಮಸ್ಯೆಗಳನ್ನು ಚರ್ಚೆ ಮಾಡಲಾಯಿತು. ಈ ವೇಳೆ ಹಿರಿಯ ಸದಸ್ಯರು ಸೇರಿದಂತೆ ಜಿಲ್ಲೆಯಲ್ಲಿ 2 ನದಿಗಳು ಹರಿಯುತ್ತಿದ್ದರೂ ಕೂಡ ನಗರ ಪ್ರದೇಶಗಳಲ್ಲಿ 3 ದಿನಕ್ಕೊಮ್ಮೆ ನೀರು ಕೊಡಲಾಗುತ್ತಿದೆ. ಯಾವ ಕಾರಣಕ್ಕಾಗಿ ಇಲ್ಲಿ ಈ ರೀತಿ ಆಗುತ್ತಿದೆ ಎಂಬ ಬಗ್ಗೆ ಪ್ರಶ್ನೆ ಮಾಡಿದರು. ಈ ವೇಳೆ ಜಿಲ್ಲಾಧಿಕಾರಿಗಳು ಮಾತನಾಡಿ, ನಾನು ಹಲವು ಕಡೆ ಕೆಲಸ ಮಾಡಿದ್ದೇನೆ, ಆದರೆ ಈ ಒಂದು ರಾಯಚೂರು ನಗರ ವಾಸಕ್ಕೆ ಯೋಗ್ಯವಾಗಿಲ್ಲ, ತುಂಬ ಗಲೀಜಾಗಿದೆ ಎಂಬ ಮಾತನ್ನು ಹೇಳುವ ಮೂಲಕ ಎಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ತಲೆ ತಗ್ಗಿಸುವಂತೆ ಮಾತನಾಡಿದರು. ಆದರೆ ಅವರು ಹೇಳಿದ ಕಟು ಸತ್ಯ, ಎಲ್ಲ ಅಧಿಕಾರಿಗಳು ಹಿಂದೆ ಕೆಲಸ ಮಾಡಿದವರು ಮತ್ತು ಜನಪ್ರತಿನಿಧಿಗಳಿಗೂ ಕೂಡ ಚಾಟಿ ಏಟು ಬೀಸಿದಂತೆ ಇತ್ತು. ಒಂದು ಟೆಕ್ನಿಕಲಿ ಇದು ಸ್ಟ್ರಾಂಗ್ ಆಗಿ ಮಾಡ್ಬೇಕು ಸರ್. ಮತ್ತೆ ಏನಾಗ್ತಾ ಇದೆ ಸರ್, ನಮ್ಮ ಸಿಬ್ಬಂದಿಯನ್ನು ಕೂಡ ನಿರ್ವಹಣೆ ಕೊರತೆ ಇದೆ ಸರ್. ಹಿರಿಯ ಸದಸ್ಯರು ಮತ್ತು ಎಲ್ಲರೂ ತಾವು ಹೇಳಿದಾಗೆ ನಿರ್ವಹಣೆ ಕೊರತೆ ಇದೆ ಸರ್. ನಿರ್ವಹಣೆ ಕೊರತೆ ಇರೋದ್ರಿಂದ ಅವರು ಏನ್ ಮಾಡ್ತಾ ಇದ್ದಾರೆ ಸರ್, ಫಸ್ಟ್ ಯಾವಾಗಲೂ ಥೈಲ್ಯಾಂಡ್ಗೆ ನೀರು ಸಪ್ಲೈ ಆಗ್ಬೇಕು ಸರ್. ಅಂದ್ರೆ ಅಲ್ಲಿ ಹೈಯೆಸ್ಟ್ ಪ್ರೆಷರ್ ಇರ್ತದೆ. ಆ ಹೈಯೆಸ್ಟ್ ಪ್ರೆಷರ್ ಇರ್ತಂದ್ರೆ ಥೈಲ್ಯಾಂಡ್ಗೆ ನೀರು ಹೋಯ್ತಂದ್ರೆ ನೆಕ್ಸ್ಟ್ ಬರಬತ್ತೆ ಕೆಳಗಡೆ ಇರುವ ಪ್ರದೇಶಕ್ಕೆ ಏನು ಅಲ್ಲೇ ಬಹಳ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸಂಯುಕ್ತಾಶ್ರಯದಲ್ಲಿ ಹಿರಿಯ ಸಾಹಿತಿ ಬಾಬು ಭಂಡಾರಿಗಲ್ ರಚನೆಯ ಸಂಘರ್ಷದ ಹಾದಿಯಲ್ಲಿ ಕೃತಿ ಲೋಕಾರ್ಪಣೆಯನ್ನು ಆಗಸ್ಟ್ 18ರಂದು ನಗರದ ಕನ್ನಡ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವೆಂಕಟೇಶ್ ಬೇವಿನ ಬೆಂಚಿ ಅವರು ಹೇಳಿದರು. ಇನ್ನು ಈ ಒಂದು ಕೃತಿಯನ್ನು ಹಿರಿಯ ಸಾಹಿತಿ BG ಹುಲಿ ಅವರು ಕೃತಿ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಹೇಳಿದರು. ಅಲ್ಲಿ 25 ಲಕ್ಷ ರೂಪಾಯಿ ಬಾಕಿ ಇದೆ ಅಂತ ಹೇಳಿದ್ರು. ಸಿಂಧನೂರು ತಾಲೂಕಿನ RH ಕ್ಯಾಂಪ್ 1 ಪಂಚಾಯಿತಿಯಲ್ಲಿ ಭಾರೀ ಅವ್ಯವಹಾರ ನಡೆದಿದ್ದು 1 ವಾರದ ಅವಧಿಯಲ್ಲಿ ಸೂಕ್ತ ತನಿಖೆ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಪಂಚಾಯಿತಿಗೆ ಬೀಗ ಹಾಕಲಾಗುವುದು ಎಂದು ಪಂಚಾಯಿತಿ ಅಧ್ಯಕ್ಷ M ರಹಮತ್ ಅವರು ಎಚ್ಚರಿಕೆ ನೀಡಿದ್ದಾರೆ. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ನಾನು ಪಂಚಾಯತ್ ಅಧ್ಯಕ್ಷನಾಗಿ 1 ವರ್ಷ ಕಳೆದಿದೆ. ಈ ಹಿಂದೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದ ಕಾಮಗಾರಿ ಮತ್ತು ಅನುದಾನ ಕುರಿತು ಮಾಹಿತಿ ನೀಡುವಂತೆ PDOಗೆ ಕೇಳಿದರೆ ಯಾವುದೇ ಮಾಹಿತಿ ನೀಡುತ್ತಿಲ್ಲ. ಪಂಚಾಯಿತಿಗೆ ಸಾಕಷ್ಟು ಅನುದಾನ ಬಂದರೂ ಕಾಮಗಾರಿ ಬಳಸದೆ PDO ಅನುದಾನವನ್ನು ದುರ್ಬಳಕೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಏನು ಮೇಡಮ್, ಈ ಥರ ಯಾಕೆ ಸಾಲ ಉಳಿತು, ನಾನು ಮಾಹಿತಿ ಕೊಡಲಿ ಅಂತ ಹೇಳಿ ಕೊಡ್ತೀನಿ ಅಂತೇಳಿ ಇಷ್ಟು ದಿನ ತಳ್ಳಿ ಹಾಕಿದ್ರು ಸರ್ ನನಗೆ. ನಾನು ಆಮೇಲೆ ಮೌಖಿಕವಾಗಿ ಕೇಳಿದೆ, ಆನಂತರ ನಾನು ಲೆಟ್ರ್ ಮುಖಾಂತರ ಕೂಡ ಕೇಳಿದೆ. ಎಲ್ಲ ಮಾಹಿತಿ ಕೇಳಿದ್ರು ಇನ್ನೂವರೆಗೆ ನಾನು ಕೊಡ್ತಾಯಿಲ್ಲ. EO ಸಾಬ್ರಿಗೆ ನಾನು ಭೇಟಿ ಆಗಿದೆ, ಸರ್ ಮಾಹಿತಿ ಕೊಡ್ತಾಯಿಲ್ಲ. ಆನಂತರ CO ಸಾಬ್ರಿಗೆ ಬಂದು ಹೋದವಾರ ಬಂದು ಒಂದು 10 ದಿನದಿಂದ ಕೂಡ ಭೇಟಿ ಆಗಿದೆ. ಈ ಕಾರಣ ಏನಂದ್ರೆ ಸಮಸ್ಯೆ ಇಷ್ಟಾಗಿದೆ ಸರ್, 1 ವರ್ಷದಿಂದ 1 ಬಲ್ಬ್ ಹಾಕಿಲ್ಲ ಸರ್ ನಾವು ಅಧ್ಯಕ್ಷರಾಗಿ. ಆನಂತರ ಗಾಡಿ ರಿಪೇರಿ ಆಗಿ 2.5 ವರ್ಷ ಆಯ್ತು ಸರ್. ಹೈಡ್ರಾಲಿಕ್ ಹೋಗಿ 60,000 ರೂಪಾಯಿ ಖರ್ಚು ಮಾಡಿ ಹಾಕ್ಲಿಕ್ಕೆ ಆಗ್ತಾಯಿಲ್ಲ ಸರ್. ಯಾಕಂದರೆ ಅಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ದುಡ್ಡು ಎಲ್ಲಿ ಹೋಯ್ತು, ಆ ದುಡ್ಡು ನನಗೆ ಮಾಹಿತಿ ಕೊಡ್ರಿ. ಏನು ಸರ್, ಈ ಥರ ಮಾಹಿತಿ ಕೇಳೋದಕ್ಕೆ ನಮಗೆ ಅಟ್ರಾಕ್ಟಿವಿಟಿ ಕೇಸ್ ಹಾಕ್ತಿಂತ ನಮಗೆ ಧಮಕಿ ಹಾಕ್ಸಿದ್ರೆ ಏನು ಮಾಡೋಣ ಸರ್ ನಾವು ಮುಂದೆ ಏನು ಮಾಡಬೇಕು ಅಂತ? ಇಲ್ಲ ಸರ್, ಇದು ಕಾನೂನು ಕ್ರಮ ತಗೊಳ್ಳಿ, ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಸಮಸ್ಯೆ ಏನಾಗಿದೆ ಅಂದರೆ ಸರ್, ಈಗ ಸರ್ಟಿಫಿಕೇಟ್ ಒಮ್ಮಿಂದೊಮ್ಮೆಲೆ ಅಂದರೆ ಇಷ್ಟು ದಿವಸ ಎಲ್ಲ ಸರ್ಟಿಫಿಕೇಟ್ ಕೊಡ್ತಾ ಇದ್ರು. ಸಡನ್ಲಿ ಈಗ ಒಂದು ಅವರು ಏನು ಡಾಕ್ಟರ್ ಮಲ್ಲಪ್ಪ ಕೆ ಅರವಳು ತಹಶೀಲ್ದಾರ್ ಅವರು ಬಂದ ನಂತರ ಈ ಸರ್ಟಿಫಿಕೇಟು ಸಂಪೂರ್ಣ ಮಸ್ಕಿ ತಾಲೂಕಲ್ಲಿ ನಿಂತು ಹೋಗಿದೆ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನಲ್ಲಿ ಬೋವಿ ಸಮಾಜಕ್ಕೆ ಜಾತಿ ಪ್ರಮಾಣ ಪತ್ರ ನೀಡಲು ಅಲ್ಲಿನ ತಹಸೀಲ್ದಾರ್ ಹಿಂದೇಟು ಹಾಕುತ್ತಿದ್ದು ನ್ಯಾಯಾಲಯದ ಒಂದು ಆದೇಶವನ್ನು ಮೀರುತ್ತಿದ್ದಾರೆ. ಸರ್ಕಾರದ ಆದೇಶವಿದ್ದರೂ ಕೂಡ ಇಲ್ಲಿ ಜಾತಿ ಪ್ರಮಾಣ ಪತ್ರ ನೀಡುತ್ತಿಲ್ಲ. ಹಾಗಾಗಿ ಇಂದು ಜಿಲ್ಲಾಧಿಕಾರಿಗಳಿಗೆ ಒತ್ತಡ ಹೇರುವ ಮುಖಾಂತರ ಅವರನ್ನು ಅಮಾನತು ಮಾಡಬೇಕು ಮತ್ತು ಬೋವಿ ಸಮಾಜಕ್ಕೆ ಜಾತಿ ಪ್ರಮಾಣ ಪತ್ರ ನೀಡಬೇಕು ಎಂದು ಒತ್ತಾಯಿಸಿದ್ದೇವೆ ಎಂದು ಬೋವಿ ಸಮಾಜದ ಮುಖಂಡರು ಇಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬೋವಿ ಜನ ಇಲ್ಲ ಅಂತೇಳಿ ಬರ್ತಾರೆ ಅಂತೇಳಿ ಯಾವ ಅದರದ ಮೇಲೆ ಇವರು ತಮ್ಮ ಆಜುಬಾಜು ಇರ್ತಕ್ಕಂಥ ಜಿಲ್ಲೆ ತಾಲೂಕು ತಹಸೀಲ್ದಾರ್ಗಳ ಮೇಲೆ ಇದು ಗೈಡ್ ಮಾಡ್ತಾ ಇದ್ದಾರೆ ಅಂತ ನಾನು ತಿಳಿತಾ ಇಲ್ಲ ಸರ್. ಯಾಕಂದ್ರೆ ಇವರು ತಮ್ಮ ಅಧಿಕಾರ ಅಷ್ಟೇ ತಮ್ಮ ತಾಲೂಕಲ್ಲಿ ತೋರಿಸ್ಬೇಕು. ಬೇರೆ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಕೂಡ ಏನು ಹೇಳ್ತಾ ಇದಾರೆ ಅಂದ್ರೆ, ಸರ್ ಅವ್ರಿಗೆ ಸರ್ಟಿಫಿಕೇಟ್ ಕೊಡಬೇಡ್ರಿ ಅಂತ ಹೇಳ್ತಾರೆ. ಅಂದ್ರೆ ಇವ್ರು ಸರ್ಟಿಫಿಕೇಟ್ ಕೊಡಬೇಡ ಅಂತ ಹೇಳಕ್ಕೆ ಇವ್ರೇನು ಸರ್, ಇವರೇನು ಇದು ಸರ್ಕಾರನ ಇಲ್ಲ, ಒಬ್ಬ ಸರ್ಕಾರದ ಒಬ್ಬ ಸಿಬ್ಬಂದಿ, ಒಬ್ಬ ಸರ್ಕಾರದ ಪ್ರತಿನಿಧಿ. ಆದರೂ ಈಗ ಇವ್ರು ಒಡ್ರು ಒತ್ತಡ ಮಾಡ್ತಾರೆ ನನಗೆ ಅಂತೇಳಿ ನಮ್ಗೆ ಕೆಲವೊಂದು ಸಲ ಆಫೀಸ್ಗೆ ಹೋದಾಗ ಹೇಳಿದ್ರು, ಇಲ್ಲ ಸರ್ ಒಡ್ರು ಒತ್ತಡ ಮಾಡ್ತಾರೆ ಕೊಡಬೇಡ ಅಂತೇಳಿ ನಮ್ದು ಏನಿಲ್ಲ, ಅವ್ರು ಒತ್ತಡ ಮಾಡ್ತಾರೆ ಸರ್ ಅದಕ್ಕೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಆದ್ರೆ ಸರ್ ತಾವೊಬ್ಬ ಅಧಿಕಾರಿಯಾಗಿ ಈ ರೀತಿ ಹೇಳೋದು ತಪ್ಪು.
ಅವ್ರದ್ದೇ ಆದಂಥ ಸ್ವಂತ ಅಧಿಕಾರಿ ಇರ್ತದೆ, ಅವ್ರದ್ದೇ ಆದ ಸ್ವಂತ ಡಿಸಿಷನ್ ಇರ್ತದೆ, ಅವ್ರು ತೊಗೊಳೋದು ಬಿಡೋದು ಅವ್ರ ಡಿಸಿಷನ್. ಆ ಹಿಂದಿನ ತಹಸೀಲ್ದಾರ್ ಎಲ್ಲ ಕೊಟ್ಟಲ್ಲ ಸರ್, ಹಿಂದಿನ ತಹಸೀಲ್ದಾರ್ ಎಲ್ಲ ಸರ್ಟಿಫಿಕೇಟ್ ವಿತರಣೆ ಮಾಡಿದ್ರು, ಮತ್ತು ಅವ್ರಿಗೆ ಯಾಕೆ ಕ್ರಮ ಆಗಲಿಲ್ಲ, ಅವ್ರಿಗೆ ಯಾಕೆ ಒತ್ತಡ ಆಗಲಿಲ್ಲ, ಇವ್ರಿಗೆ ಯಾಕೆ ಒತ್ತಡ? ವಾಟರ್ ಕೊಡುವಂತ ಯಾವ್ದಾದ್ರು ಇಂಡಸ್ಟ್ರಿಗಳಿದ್ರೆ ಅದಕ್ಕೆ ಕಡಿವಾಣ ಹಾಕುವಂತ. ಮತ್ತೆ ನಮ್ಮ ಇಂಜಿನಿಯರ್ಸ್ ಯಾವ ರೀತಿ ಹೇಳ್ತಾರೋ ನನಗಂತೂ. ರಾಯಚೂರು ನಗರಸಭೆಯಲ್ಲಿ 15 ತಿಂಗಳ ನಂತರ ಸಾಮಾನ್ಯ ಸಭೆ ನಡೆಯಿತು. ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಗರಸಭೆಯ ಹಿರಿಯ ಸದಸ್ಯ ಎಂ ಜಯಣ್ಣ ಅವರು ಮಾತನಾಡಿ, ನಗರಸಭೆಯಲ್ಲಿ ಇಂಜಿನಿಯರ್ಗಳು ಇದ್ದರೂ ಕೂಡ ಸರಿಯಾಗಿ ಕುಡಿಯುವ ನೀರಿನ ನಿರ್ವಹಣೆ ಆಗುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಜಯಣ್ಣ ಅವರ ಮಾತಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಪ್ರಾಯೋಗಿಕವಾಗಿ 2-3 ವಾರ್ಡ್ಗಳಿಗೆ 24 ಗಂಟೆ ನೀರು ಬರುವಂತೆ ನೋಡಿಕೊಳ್ಳಲು ಹಿರಿಯ ಸದಸ್ಯರ ಮತ್ತು ಇಂಜಿನಿಯರ್ಗಳ ತಂಡ ರಚನೆ ಮಾಡಿ ಪ್ರಾಯೋಗಿಕವಾಗಿ ಕಾರ್ಯನಿರ್ವಹಿಸಲು ಸೂಚಿಸಿದರು. ಸೋರಿಕೆಗಳು ಏನಿವೆ, ಸೋರಿಕೆಗಳ ಬಗ್ಗೆ ತಾಂತ್ರಿಕ ಶಾಖೆ ನಿಗ್ರಹಣೆಯಲ್ಲಿ ಇಟ್ಟಿಲ್ಲ ಅನ್ನುವಂಥದ್ದು ಒಂದು. ಹಾಗಾಗಿ ಈಗ ನೀವು